ನಮಸ್ಕಾರ ಸ್ನೇಹಿತರೆ. ಮನುಷ್ಯನ ಜೀವನ ಯಾವಾಗ ಬೇಕಾದರೂ ಬದಲಾವಣೆ ಆಗೋಕೆ ಅವಕಾಶ ಇರುತ್ತೆ. ಕೆಲವರ ಜೀವನದಲ್ಲಿ ಅದೃಷ್ಟ ಅನ್ನೋದು ಅವರನ್ನ ಹುಡುಕಿ ಬರುತ್ತೆ ಅನ್ನೋದಕ್ಕೆ ತುಂಬಾ ಸಾಕ್ಷಿಗಳು ಇವೆ. ರಾತ್ರೋರಾತ್ರಿ ಬದಲಾಗುತ್ತೆ ಕೆಲವರ ಅದೃಷ್ಟ. ಹಾಗಾದ್ರೆ ಈಗ ಮಾತನಾಡೋದು ಯಾರ ಬಗ್ಗೆ? ಯಾವ ವೈರಲ್ ವ್ಯಕ್ತಿ ಗೊತ್ತಾ? ಒಂದು ಮಹಾ ಕುಂಭಮೇಳ, ಒಂದು ಸಾಮಾನ್ಯ ಹುಡುಗಿ ಮತ್ತು ರಾತ್ರೋರಾತ್ರಿ ಬದಲಾಯಿತು ಅದೃಷ್ಟ. ಕಳೆದ ವರ್ಷ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆದ ಮಹಾ ಕುಂಭಮೇಳ 2025ರಲ್ಲಿ ರುದ್ರಾಕ್ಷಿ ಮತ್ತು ಮಣಿಹಾರಗಳನ್ನ ಮಾರಾಟ ಮಾಡುತ್ತಿದ್ದ ಒಬ್ಬ ಸಹಜ ಸುಂದರಿ, ಅವಳೇ ನೋಡಿ ಮೊನಾಲಿಸಾ. ಆಕರ್ಷಕ ಕಣ್ಣುಗಳ ಚೆಲುವೆ ಮೊನಾಲಿಸಾ ಭೋಸ್ಲೆ. ಬನ್ನಿ ಸಂಪೂರ್ಣ ವರದಿ ನೋಡ್ತಾ ಹೋಗೋಣ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಯಾರು ಈ ಮೊನಾಲಿಸಾ? ಅಂದು ಆಕೆ ಯಾರಿಗೂ ಪರಿಚಿತಳಲ್ಲ, ಯಾವ ಸಿನಿಮಾ ಬ್ಯಾಕ್ಗ್ರೌಂಡ್ ಕೂಡ ಇಲ್ಲ. ಇದ್ದದ್ದೇ ಒಂದು ಸಣ್ಣ ಸ್ಟಾಲ್ ಮತ್ತು ಜೀವನ ಸಾಗಿಸೋ ಆಸೆ. ಆದರೆ ಸ್ನೇಹಿತರೆ, ಒಂದು ವಿಡಿಯೋ, ಕೆಲವು ಫೋಟೋಗಳು ಮತ್ತು ಸೋಷಿಯಲ್ ಮೀಡಿಯಾ ಮಾಡಿದ ಮಾಯೆ ಮೊನಾಲಿಸಾ ಜೀವನವನ್ನೇ ಬದಲಾಯಿಸಿತು. ಮೊನಾಲಿಸಾ ಕುಂಭಮೇಳದಲ್ಲಿ ಹಾರ ಮಾರ್ತಿದ್ದ ದೃಶ್ಯಗಳು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲೆಲ್ಲೂ ವೈರಲ್ ಆಯಿತು. ಈ ಹುಡುಗಿ ಯಾರು? ಎಷ್ಟು ನೈಸರ್ಗಿಕ ಸೌಂದರ್ಯ ಎಂಬ ಕಮೆಂಟ್ಗಳು ಹರಿದು ಬಂದವು. ಕೆಲವೇ ದಿನಗಳಲ್ಲಿ ಆಕೆ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿಬಿಟ್ಟಳು. ಅಂದು ಹಾರ ಮಾರ್ತಿದ್ದ ಹುಡುಗಿ ಇಂದು ಎಲ್ಲರ ಮಾತಿನ ವಿಷಯ. ವೈರಲ್ ಆದ ತಕ್ಷಣವೇ ಮೊನಾಲಿಸಾಗೆ ಆಲ್ಬಮ್ ಸಾಂಗ್ ಕೂಡ ಮಾಡಲಾಯಿತು ಮತ್ತು ಸಿನಿಮಾ ಆಫರ್ಗಳು ಮುಗಿಬಿದ್ದವು. ಈ ಪೈಕಿ ಕೆಲವು ಪ್ರಾಜೆಕ್ಟ್ಗಳು ಮೊನಾಲಿಸಾ ಒಪ್ಪಿಕೊಂಡು ಇದ್ದಳು. ಕಳೆದ ತಿಂಗಳಷ್ಟೇ ನೀವು ನೋಡಿರ್ಬೋದು, ಮೊನಾಲಿಸಾ ನಟನೆಯ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಕೂಡ ಆಯಿತು. ಅದಾದ ಬಳಿಕ ಅವರ ಜೀವನದಲ್ಲಿ ಮತ್ತೊಂದು ದೊಡ್ಡ ತಿರುವು. ಇದೀಗ ಸ್ನೇಹಿತರೆ, ಮೊನಾಲಿಸಾ ಭೋಸ್ಲೆ ತಮ್ಮ ಮೊದಲ ಹಿಂದಿ ಸಿನಿಮಾ ಶೂಟಿಂಗ್ ಅನ್ನು ಪೂರ್ಣಗೊಳಿಸಿದ್ದಾರೆ. ಆ ಸಿನಿಮಾದ ಹೆಸರು ದ ಡೈರಿ ಆಫ್ ಮಣಿಪುರ್. ಈ ಚಿತ್ರವನ್ನ ನಿರ್ದೇಶಕ ಮಾಡಿದವರು ಸನೋಜ್ ಮಿಶ್ರಾ. ಇನ್ನು ಈ ಸಿನಿಮಾದಲ್ಲಿ ಬಾಲಿವುಡ್ ಖ್ಯಾತ ನಟ ರಾಜ್ಕುಮಾರ್ ರಾವ್ ಅವರ ಸಹೋದರ ಅಮಿತ್ ರಾವ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ವೈರಲ್ ಆಗೋದು ಸುಲಭ, ಉಳಿಯೋದು ಕಷ್ಟ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವರೆಲ್ಲ ಯಶಸ್ಸು ಕಾಣೋದಿಲ್ಲ, ಆದರೆ ತಮಗೆ ಸಿಕ್ಕ ಜನಪ್ರಿಯತೆಯನ್ನ ಸರಿಯಾಗಿ ಬಳಸಿಕೊಂಡವರು ಮಾತ್ರ ಮುಂದೆ ಹೋಗ್ತಾರೆ. ಮೊನಾಲಿಸಾ ಕೂಡ ಅದನ್ನೇ ಮಾಡಿದ್ರು. ಅವಳಿಗೆ ಸಿನಿಮಾ ಬಗ್ಗೆ ಯಾವುದೇ ಜ್ಞಾನ ಇರಲಿಲ್ಲ, ಆದರೆ ಅವಕಾಶ ಸಿಕ್ಕ ಮೇಲೆ ನಟನೆಯ ತರಬೇತಿ, ಡೈಲಾಗ್ ಪ್ರಾಕ್ಟೀಸ್, ಕ್ಯಾಮರಾ ಫೇಸ್ ಮಾಡುವ ಕಲಿಕೆ ಎಲ್ಲವನ್ನ ಗಂಭೀರವಾಗಿ ತೆಗೆದುಕೊಂಡಳು. ಮೊನಾಲಿಸಾ ಈಗ ನಟನೆಯ ಜೊತೆಗೆ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ. ಅವಳು ಕೇವಲ ವೈರಲ್ ಫೇಸ್ ಆಗಿ ಉಳಿಯದೆ ಒಬ್ಬ ನಟಿಯಾಗಿ ಬೆಳೆಯಬೇಕು ಅನ್ನೋ ಕನಸು ಹೊಂದಿದ್ದಾಳೆ. ಇದಕ್ಕಾಗಿ ಸಾಕಷ್ಟು ಶ್ರಮ ವಹಿಸಿ ದ ಡೈರಿ ಆಫ್ ಮಣಿಪುರ್ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅನ್ನೋದು ಚಿತ್ರತಂಡದ ಮಾತು. ಈ ಸಿನಿಮಾ ಶೂಟಿಂಗ್ ಒಂದೆರಡು ದಿನದಲ್ಲಿ ಮುಗಿದಿಲ್ಲ ಸ್ನೇಹಿತರೆ. ಉತ್ತರ ಪ್ರದೇಶ್, ಮಣಿಪುರ್, ನೇಪಾಳ್ ಮತ್ತು ಡೆಹ್ರಾಡೂನ್ ಈ 4 ಸ್ಥಳಗಳಲ್ಲಿ ಹಂತ ಹಂತವಾಗಿ ಶೂಟಿಂಗ್ ನಡೆಸಲಾಗಿದೆ. ಶೂಟಿಂಗ್ ಸಮಯದಲ್ಲಿ ನಿರ್ದೇಶಕರ ಮೇಲೆ ಆರೋಪಗಳು, ಅಡ್ಡಿಪಡಿಸುವ ಪ್ರಯತ್ನಗಳು ಕೂಡ ನಡೆದವು. ಆದರೆ ಎಲ್ಲವನ್ನ ಎದುರಿಸಿಕೊಂಡು ಸನೋಜ್ ಮಿಶ್ರಾ ಅವರು ಶೂಟಿಂಗ್ ಪೂರ್ಣಗೊಳಿಸಿದ್ದಾರೆ. ಶೂಟಿಂಗ್ ಮುಗಿದ ನಂತರ ಚಿತ್ರತಂಡದವರು ಗಂಗಾ ಮಾತೆಯ ಆಶೀರ್ವಾದ ಪಡೆಯಲು ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಸ್ನೇಹಿತರೆ, ದ ಡೈರಿ ಆಫ್ ಮಣಿಪುರ್ ಸಿನಿಮಾ ಹೇಗೆ ಮೂಡಿ ಬಂದಿದೆ? ಮೊನಾಲಿಸಾ ಅಭಿನಯ ಜನರಿಗೆ ಇಷ್ಟವಾಗುತ್ತಾ? ಅವಳ ಸಿನಿಮಾ ಭವಿಷ್ಯ ಹೇಗಿರುತ್ತೆ? ಇವೆಲ್ಲದಕ್ಕೂ ಉತ್ತರ ಸಿನಿಮಾ ರಿಲೀಸ್ ಆದ ಮೇಲೆ ಸಿಗುತ್ತೆ. ಆದರೆ ಒಂದು ಮಾತು ನಿಜ, ಮಹಾಕುಂಭಮೇಳದಲ್ಲಿ ವೈರಲ್ ಹುಡುಗಿ ಇಂದು ಬಾಲಿವುಡ್ ಸಿನಿಮಾ ನಾಯಕಿ. ದಕ್ಷಿಣ ಭಾರತದಿಂದಲೂ ಮೊನಾಲಿಸಾಗೆ ಅವಕಾಶಗಳು ಸಿಗಬಹುದು ಎನ್ನುವ ಚರ್ಚೆಗಳು ಕೂಡ ನಡೆಯುತ್ತಿವೆ. ಸ್ನೇಹಿತರೆ, ಜೀವನ ಯಾವಾಗ ಹೇಗೆ ತಿರುವು ತಗೊಳ್ಳುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಅವಕಾಶ ಸಿಕ್ಕಾಗ ಅದನ್ನ ಹಿಡಿದುಕೊಳ್ಳೋ ಧೈರ್ಯ ಮತ್ತು ಶ್ರಮ ಇದ್ದರೆ ಯಶಸ್ಸು ದೂರವಿರೋದಿಲ್ಲ.
ನಿಮಗೆ ಮೊನಾಲಿಸಾ ಭೋಸ್ಲೆ ಕಥೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.